ಅಲ್ಲವರು ಏನು ಹೇಳ್ತಾರಂದ್ರೆ ಬಸವಣ್ಣನವರ ಕುರಿತು, ಕುಂಡಲಿಗನ ಕೀಡದಂತೆ ಮೈ ಮಣ್ಣಾಗದಂತೆ ಇದ್ದೆಯಲ್ಲ ಬಸವಣ್ಣ, ಜಲದೊಳಗನ ತಾವರೆಯಂತೆ ಹೊದ್ದಿಯು ಹೊದ್ದದಂತೆ ಇದ್ದೆಯಲ್ಲ ಬಸವಣ್ಣ, ಜಲದಿಂದಾದ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇದ್ದೆಯಲ್ಲ ಬಸವಣ್ಣ, ಐಶ್ವರ ಅಂಧಕರ ತನುಗುಣ ಮೊತ್ತರಾದ ಮತವ ನೇನ ಮಾಡಿ ಬಂದೆಯ್ಯ ಸಂಗನ ಬಸವಣ್ಣ, ಗುಹೇಶ್ವರ ಲಿಂಗದ ಅನತಿ ಬಿಡಿದು. ಏನು ಹೇಳ್ತಾರೆ? ಕುಂಡಲಿನ ಕೀಡದಂತೆ ಮೈ ಮಣ್ಣಾಗದಂತೆ ಇದ್ದೆಯಲ್ಲ ಬಸವಣ್ಣ. ಕುಂಡಲಿನ ಕೀಡಂತ ಬರ್ತಿತ್ತು, ಅದು ಮಣ್ಣಿನೊಳಗೆ ಇದ್ದರು ಅಥವಾ ರಾಡಿ ಒಳಗೆ ಇದ್ದರೂ ತನ್ನ ಮೈಗೆ ರಾಡಿ ಹಚ್ಕೊಳ್ಳಂಗೆ ಹಂಗಿದ್ಯಲ್ಲಪ್ಪ ಬಸವಣ್ಣ. ಎಲ್ಲರ ದೋಷಗಳನ್ನು ತೆಗೆದೆ ನೀ ಯಾವುದೋ ದೋಷವನ್ನು ಅಂಟಿಸಿಕೊಳ್ಳಲಿಲ್ಲಪ್ಪ, ನಿರ್ಬಲವಾಗಿ ಇದ್ದೆಲ್ಲ ಕನಿತಕ. ಒಂದೇ ಉದಾಹರಣೆ ಕೊಡ್ತಾರೆ. ಎರಡನೇ ಉದಾಹರಣೆ, ಜಲದೊಳಗನ ತಾವರೆಯಂತೆ ಹೊದ್ದಿಯು ಹೊದ್ದದಂತೆ ಇದ್ದೆಯಲ್ಲ ಬಸವಣ್ಣ. ಜಲದೊಳಗೆ ತಾವರೆ ಅದ, ಕಮಲದ, ಜಲದ ಗುಣ ಅವಗುಣಗಳಿಗೆ ಅದು ಅಂಟಿಕೊಂಡಿಲ್ಲ. ಕೆಸರಿನೊಳಗಿದ್ದರೂ ಕಮಲ ಕೆಸರಿಗೆ ಅಂಟಿಕೊಂಡಿಲ್ಲ. ಹಾಗೆ ಇದ್ದೆಯಲ್ಲಪ್ಪ, ಸಂಸಾರದೊಳಗಿದ್ದರೂ ಸಂಸಾರವನ್ನು ಹಚ್ಕೊಳ್ಳಿಲ್ಲಪ್ಪ ಬಸವಣ್ಣ. ಮೂರನೇ ಉದಾಹರಣೆ ಕೊಡ್ತಾರೆ, ಜಲದಿಂದಾದ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇದ್ದೆಯಲ್ಲ ಬಸವಣ್ಣ. ಜಲದಿಂದಾದ ಮೌಕ್ತಿಕ ಅಂದ್ರೆ ಜಲದಿಂದ ಮುತ್ತಾಗ್ತೈತಿ, ಹೊಳ್ಳಿ ನೀರಾಗ್ತೈತೇನು? ಮುತ್ತು ಹೊಳ್ಳಿ ನೀರಾಗ್ತೈತಿ? ಆಗುವುದಿಲ್ಲ. ಹಂಗಿದ್ಯಲ್ಲಪ್ಪ ಬಸವಣ್ಣ. ಹೊಳ್ಳಿ ನೀರು ಎಂದೂ ಆಗಲಿಲ್ಲಲ್ಲಪ್ಪ. ಅಂದ್ರೆ ಸಾಧನೆಯ ಉತ್ತುಂಗ ಸ್ಥಿತಿಗೆ ಹೋಗಿ ಯಾವ ಕಾರಣಕ್ಕೂ ನೀನು ಕೆಳಗೆ ಬರಲಿಲ್ಲಲ್ಲಪ್ಪ. ಕೊನೆ ತನಕನೂ ನೀನು ಸಾಧನೆ ಉತ್ತುಂಗ ಸ್ಥಿತಿ ಒಳಗಿದ್ಯಲ್ಲಪ್ಪ. ಈಗ ನಾವು ನೋಡ್ತೀವಿ, ಎಷ್ಟೋ ಸ್ವಾಮಿಗಳು ಸಾಧನೆ ಮಾಡಿದ್ರು ಉತ್ತುಂಗ ಸ್ಥಿತಿಗೆ ಹೋಗ್ತಾರೋ, ಏನೋ ಒಂದು ಕ್ಷುಲ್ಲಕ ಕಾರಣದಿಂದ ಕೆಳಗೆ ಬರ್ತಾರೆ. ಅವ್ರ ಮ್ಯಾಗ ಹೆಂಗೆ ವಿಶ್ವಾಸವಿದೆ? ಹಾಗಿದ್ದಿದ್ದಿಲ್ಲಲ್ಪ ಬಸವಣ್ಣ ನೀನು. ತನುಗುಣ ಮತ್ತರಾದ ಐಶ್ವರ ಅಂಧಕರ ಮತವನ್ನೇನ ಮಾಡಿ ಬಂದೆಯ್ಯ ಬಸವಣ್ಣ. ಈಗೇನು ನಿನ್ನ ಮತ ಇತ್ತಲ್ಲ, ಅವ್ರಿಗೇನು ಹೇಳಿ ಬಂದೆ ಬಸವಣ್ಣ? ಯಾಕಂದ್ರೆ ನಿನ್ನ ಮತ ಏನು ಸಾಮಾನ್ಯ ಮತ ಅಲ್ಲ. ಅವ್ರ ಮತ ಅವ್ರು ಹುಟ್ಟಿದ್ದು ಏನು ಐತಿಲ್ಲ ಅದು ಸಾಮಾನ್ಯ ಅಲ್ಲ. ಅವ್ರಿಗೆ ಏನು ಹೇಳಿ ಬಂದೆ ಬಸವಣ್ಣ ಹೊರಗೆ ನೀನು? ಅವ್ರನ್ನ ಹೆಂಗೆ ವಿರೋಧ ಹಾಕ್ಕೊಂಡಿಪ್ಪ? ಯಾಕಂದ್ರೆ ಕುಲವನ್ನು ಎದುರು ಹಾಕೊಳ್ಳೋದು ಭಾಳ ಸುಲಭ ಇಲ್ಲ. ನಿಮ್ಗೆ ಗೊತ್ತೈತಿ, ಒಂದು ಸ್ವಲ್ಪ ಏನಾರೇ ಮಾತಾಡಿದ್ರೆ ಇವ್ನು ಜಾತಿ ಬಿಟ್ಟು ಹೊರಗೆ ಆಗಿರ್ತಾರೆ. ಸತ್ಯನೇ ಇರ್ತೈತಿ, ಅದು ಸತ್ಯನೇ ಇರ್ತೈತಿ. ಇವ್ನು ಭಾಳ ದೊಡ್ಡ ಕೆಲಸ ಮಾಡಾಕತ್ತಾನೆ, ದೊಡ್ಡ ಏನೇನು ಹೇಳಾಕತ್ತಾನೆ, ದೊಡ್ಡ ಶಾನೆ ಆಗ್ಯಾನೋ, ಇವನ್ನ ಜಾತಿ ಬಿಟ್ಟು ಹೊರಗೆ ಬಿಟ್ಟಿರ್ತಾರೆ. ಸತ್ಯವನ್ನು ಹೇಳೋದು ಕಟ್ಟಿದ. ಆದರೆ ಬಸವಣ್ಣ ಅಂಥ ಕಾಲದೊಳಗೆ, ಈಗ ಬಿಟ್ಟರೆ ಅಂಥ ಕಾಲದೊಳಗೆ ಇಡೀ ತನ್ನ ಕುಲವನ್ನು ಧಿಕ್ಕರಿಸಿ ಬಂದಲ್ಲಿ ಹೆಂಗೆ ಬಂದೆ, ಅವ್ರಿಗೆ ಏನು ಹೇಳಿ ಬಂದೆ ಬಸವಣ್ಣ ಅಂತ ಅಲ್ಲಮರು ಹೇಳ್ತಾರಲ್ಲ. ಲೌಕಿಕದೊಳಗೆ ಇದ್ದು ಪಾರಮಾರ್ಥ ಸಾಧಿಸಬೇಕಾದ್ರೆ ನಿರ್ಬಲವಾಗಿರಬೇಕು, ನಿಶ್ಚಲವಾಗಿರಬೇಕು ಮತ್ತು ನಿರ್ಲಿಪ್ತತೆ ಇರಬೇಕು. ನಿರ್ಮಲ, ನಿರ್ಲಿಪ್ತತೆ, ನಿಶ್ಚಲ ಇದ್ದರೆ ನಾವು ಸಂಸಾರದೊಳಗಿದ್ದರೂ ಪಾರಮಾರ್ಥವನ್ನು ಸಾಧಿಸಲಿಕ್ಕೆ ಸಾಧ್ಯ ಎಂಬುದನ್ನು ಬಸವಣ್ಣನವರು ತೋರಿಸಿಕೊಟ್ಟಿದ್ದನ್ನು ಅಲ್ಲಮರು ತಮ್ಮ ವಚನದ ಮೂಲಕ ಹೇಳ್ತಾರೆ.